ಡಾರ್ಲಿಂಗ್, ಡಾರ್ಲಿಂಗ್, ನಿನ್ನನ್ನೇ ಡಾರ್ಲಿಂಗ್. ತುಂಬಾ ಹ್ಯಾಂಡ್ಸಮ್ ಆಗಿದ್ಯಾ. ನನ್ನನ್ನು ಮದುವೆ ಮಾಡ್ಕೊಳ್ತೀಯಾ? ಹಾ, ಇವಳು ಹಿಂದ್ಗಡೆಯಿಂದನೇ ಇಷ್ಟು ಚಂದ ಇದ್ದಾಳಂದ್ರೆ ಅವಳ ಮುಖ ಇನ್ನೆಷ್ಟು ಚೆನ್ನಾಗಿರುತ್ತೆ. ಡಾರ್ಲಿಂಗ್, ಡಾರ್ಲಿಂಗ್, ನಿನ್ನನ್ನೇ ಡಾರ್ಲಿಂಗ್. ತುಂಬಾ ಹ್ಯಾಂಡ್ಸಮ್ ಆಗಿದ್ಯಾ. ನನ್ನನ್ನು ಮದುವೆ ಮಾಡ್ಕೊಳ್ತೀಯಾ? ಓ ಎಸ್, ಈಗಲೇ ಇಲ್ಲೇ ಮದುವೆ ಮಾಡ್ಕೊತೀನಿ. ನಿನ್ ಬ್ಯೂಟಿಫುಲ್ ಫೇಸ್ನ ನಂಗೆ ತೋರಿಸ್ತೀಯಾ? ಈ ಮದುವೆ ಹುಚ್ಚು ದೆವ್ವ ಎಲ್ಲಿಂದ ಬಂತೋ, ಯಾವಾಗ ಬಂತೋ ಯಾರಿಗೂ ಗೊತ್ತಿಲ್ಲ. ರಾತ್ರಿ ಆದ ತಕ್ಷಣ ಊರಿನ ಕೊನೆಯಲ್ಲಿರುವ ಸಮುದ್ರದ ಪಕ್ಕದಲ್ಲಿ ಕೂತ್ಕೊಂಡು ಅಳುತ್ತಾ ಇರುತ್ತದೆ. ಆ ಕಡೆ ಯಾರಾದ್ರೂ ಗಂಡಸರು ಹೋದ್ರೆ ಅವರ ಹತ್ರ ನನ್ನನ್ನು ಮದುವೆ ಮಾಡ್ಕೊಳ್ಳಿ ಅಂತ ಪ್ರೀತಿಯಿಂದ ಕೇಳ್ತದೆ. ಅವರು ಸರಿ ಅಂತ ಹೇಳಿದ್ರೆ ಆವಾಗ ಅದರ ನಿಜವಾದ ರೂಪವನ್ನು ತೋರಿಸುತ್ತದೆ. ಅದನ್ನು ನೋಡಿ ಯಾರಾದ್ರೂ ಹೆದರಿದ್ರೆ ಅವರ ಕಣ್ಣುಗಳನ್ನು ಕಿತ್ಕೊಳ್ತದೆ. ಅದರ ಬಲೆಯಲ್ಲಿ ಸಿಕ್ಕಿ ಸುಮಾರು ಜನ ಕುರುಡರಾಗಿದ್ದಾರೆ. ಈ ಮದುವೆ ಹುಚ್ಚು ದೆವ್ವದ ಬಗ್ಗೆ ತಿಳಿದುಕೊಂಡವರು ಅದು ಯಾವ ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ ಕೊಡದೆ ಓಡಿ ಹೋಗ್ತಿದ್ರು. ಇದು ಹೀಗೆ ಇರಬೇಕಾದ್ರೆ ಪಕ್ಕದ ಊರಿನಲ್ಲಿ ಇಬ್ಬರು ಅಣ್ಣ ತಮ್ಮಂದಿರು ಇದ್ದರು. ಅಣ್ಣ ಶಕ್ತಿಗೆ, ತಮ್ಮ ಸುಬ್ಬು ಅಂದ್ರೆ ಪಂಚಪ್ರಾಣ. ಇಬ್ರು ಒಗ್ಗಟ್ಟಾಗಿ ವ್ಯವಸಾಯ ಮಾಡ್ಕೊಂಡಿದ್ರು. ಒಂದಿನ, ಹೊಲಕ್ಕೆ ಗೊಬ್ಬರ ಹಾಕ್ಬೇಕು, ಆದ್ರೆ ಅಂಗಡಿಲಿ ಸ್ಟಾಕ್ ಇಲ್ವಂತೆ. ನಾನು ಹೋಗಿ ಪಕ್ಕದೂರಲ್ಲಿ ತಗೊಂಡ್ಬರ್ತೀನಿ. ಅಲ್ಲಿವರೆಗೂ ಗದ್ದೆನ ನೋಡ್ಕೋ. ನಿಂಗೇನಕ್ಕನ ಶ್ರಮ, ನಾನೇ ಹೋಗಿ ತಗೊಂಡ್ಬರ್ತೀನಿ. ಹಾಗೆ ಹೇಳಿ ಅವನ ಸೈಕಲ್ ತಗೊಂಡು ಅದರಲ್ಲಿ ಹೊರಟ. ಆ ದಿನ ಸಂಜೆಯಾದಾಗ ಊರಿನ ಕೊನೆಯಲ್ಲಿದ್ದ ಸಮುದ್ರದ ಬಳಿ ಯಾವುದೋ ಹುಡುಗಿ ಅಳುವ ಶಬ್ದ ಕೇಳಿ ಆ ಕಡೆ ಹೋದ. ಡಾರ್ಲಿಂಗ್, ಡಾರ್ಲಿಂಗ್, ನಿನ್ನನ್ನೇ ಡಾರ್ಲಿಂಗ್. ತುಂಬಾ ಹ್ಯಾಂಡ್ಸಮ್ ಆಗಿದ್ಯಾ. ನನ್ನನ್ನು ಮದುವೆ ಮಾಡ್ಕೊಳ್ತೀಯಾ? ಈ ರಾತ್ರಿಲಿ ಅದು ಸಮುದ್ರದ ಹತ್ರ ಬಂದು ಏನಕ್ಕೆ ಅಳ್ತಾ ಇದೆ ಈ ಹುಡುಗಿ? ಪಾಪ, ಏನ್ ಕಷ್ಟನೋ ಗೊತ್ತಿಲ್ಲ. ಡಾರ್ಲಿಂಗ್, ಡಾರ್ಲಿಂಗ್, ನಿನ್ನನ್ನೇ ಡಾರ್ಲಿಂಗ್. ತುಂಬಾ ಹ್ಯಾಂಡ್ಸಮ್ ಆಗಿದ್ಯಾ. ನನ್ನನ್ನು ಮದುವೆ ಮಾಡ್ಕೊಳ್ತೀಯಾ? ಹಾ, ಮದುವೆ ಮಾಡ್ಕೊಂತೀನಿ. ಆದ್ರೆ ಏನಕ್ಕೆ ಈ ರೀತಿ ಕುತ್ಕೊಂಡು ಅಳ್ತಾ ಇದೀಯಾ? ನಿನ್ ಕಷ್ಟ ಏನಂತ ಹೇಳು. ಮದುವೆ ಮಾಡ್ಕೊಳ್ತೀಯೋ ಇಲ್ವೋ? ಹಾ, ಮಾಡ್ಕೋತೀನಿ. ಅಯ್ಯೋ ದೇವ್ರೆ, ದೇವ ದೇವ. ಮರುದಿನ ಮಧ್ಯಾಹ್ನ ತನಕ ತಮ್ಮ ಸುಬ್ಬುವಿಗೋಸ್ಕರ ಕಾಯ್ಕೊಂಡಿದ್ದು ಬೇರೆ ದಾರಿ ಇಲ್ಲದೆ ಅವನು ಕೂಡ ಪಕ್ಕದ ಊರಿಗೆ ಹೋದ. ಹಾಗೆ ನಡ್ಕೊಂಡು ಊರಿನ ಕೊನೆಯಲ್ಲಿದ್ದ ತಮ್ಮನ ಸೈಕಲ್ ಅನ್ನು ನೋಡಿದ. ಅರೆ, ತಮ್ಮನ್ ಸೈಕಲ್ಲು ಇಲ್ಲಿದೆ. ಹಾಗೆ ಅನ್ಕೊಂಡಿರುವಾಗ ಯಾವುದೋ ಹುಡುಗಿ ಅಳುವ ಶಬ್ದ ಕೇಳಿತು. ಅವನು ಆ ಕಡೆ ಹೋದ. ಡಾರ್ಲಿಂಗ್, ಡಾರ್ಲಿಂಗ್, ನಿನ್ನನ್ನೇ ಡಾರ್ಲಿಂಗ್. ತುಂಬಾ ಹ್ಯಾಂಡ್ಸಮ್ ಆಗಿದ್ಯಾ. ನನ್ನನ್ನು ಮದುವೆ ಮಾಡ್ಕೊಳ್ತೀಯಾ? ಈ ಹುಡುಗಿ ನನ್ನ ನೋಡ್ದೇನೆ ಹ್ಯಾಂಡ್ಸಮ್ ಅಂತ ಹೇಳ್ತಾ ಇದೆ. ನಾ ಹತ್ರ ಬಂದ್ ಕೂಡಲೇ ಆಸೆಯಿಂದ ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾ ಇದೆ. ತಮ್ಮನ್ ಸೈಕಲ್ ಕೂಡ ಇಲ್ಲೇ ಇದೆ. ಇಲ್ಲೇನೂ ಸರಿ ಇಲ್ಲ. ಇಲ್ಲಿರೋದು ನನ್ಗೆ ಅಪಾಯ. ಸುಬ್ಬುವಿಗೋಸ್ಕರ ಊರಲ್ಲಿ ಎಲ್ಲ ಕಡೆನೂ ಸುತ್ತಾಡ್ಕೊಂಡಿದ್ದ ಶಕ್ತಿ. ಆಗ ಅವನು ಒಂದು ಅಜ್ಜಿಯ ಮನೆಯಲ್ಲಿ ಇದ್ದ. ಸುಬ್ಬು ಅಣ್ಣ ಶಕ್ತಿಯ ಬಳಿ ನಡೆದ ಎಲ್ಲವನ್ನು ಹೇಳಿದ. ತಮ್ಮ, ಆ ದೆವ್ವಕ್ಕೆ ಹೇಗಾದ್ರೂ ಒಂದು ಗತಿ ಕಾಣಿಸಿ ನಿಂಗೆ ಖಂಡಿತ ದೃಷ್ಟಿ ಬರಂಗ್ ಮಾಡ್ತೀನಿ. ಹೊಲದಲ್ಲಿ ಕೆಲಸ ಮಾಡ್ಬಿಟ್ಟು ಬರ್ಬೇಕಾದ್ರೆ ಕಣ್ಣಿಲ್ಲದೆ ಇದ್ದ ನಿನ್ನ ತಮ್ಮನನ್ನು ನಾನು ನೋಡ್ದೆ. ನಾನೇ ಅವನನ್ನು ನನ್ನ ಮನೆ ಕರ್ಕೊಂಡ್ ಬಂದಿದ್ದು. ಆ ದೆವ್ವದಿಂದ ನಮ್ಮ ಊರಲ್ಲಿರುವ ಸುಮಾರು ಜನ ಗಂಡಸರು ಈಗ ಕುರುಡರಾಗಿದ್ದಾರೆ. ನಿನ್ನ ಅದೃಷ್ಟ ಚೆನ್ನಾಗಿತ್ತು, ನೀನು ತಪ್ಪಿಸ್ಕೊಂಡೆ. ಏನಕ್ಕಜ್ಜಿ, ಅದು ಹೆಣ್ಮಕ್ಳಿಗೆ ಏನು ಮಾಡಲ್ವಾ? ಅಯ್ಯೋ, ಹೆಂಗಸ್ರ ಕಣ್ಣಿಗೆ ಆ ದೆವ್ವ ಕಾಣಿಸ್ಕೊಳ್ಳೋದಿಲ್ಲಪ್ಪ. ಆ ದೆವ್ವ ಯಾರಜ್ಜಿ? ಏನಕ್ಕದಕ್ಕೆ ಮದ್ವೆ ಹುಚ್ಚಿಡಿದೆ? ಅದು ಏನೋ ಅಪ್ಪ,
3 ತಿಂಗಳಿಗಿಂತ ಮುಂಚೆ ಮೀನ್ ಹಿಡಿಯೋದಕ್ಕೆ ಹೋಗಿದ್ದ ಸಲೀಂನ ಬಲೆಯಲ್ಲಿ ಯಾವುದೋ ಹೆಣ್ಣಿನ ಶವ ಸಿಕ್ಕಾಕೊಳ್ತು. ಯಾವುದೋ ದೊಡ್ಡ ಮೀನು ಸಿಕ್ಕಿದೆ ಅಂತ ತಗೊಂಡ್ ಬಂದು ನೋಡಿದ್ರೆ ಅದು ಒಂದು ಹುಡುಗಿಯ ಶವ. ಆ ಹುಡುಗಿ ಕುತ್ತಿಗೆಗೆ ಕಲ್ಲನ್ನು ಕಟ್ಟಿ ಹಾಕಿರ್ತಾರೆ ಅಂತ ಕಾಣಿಸ್ತಿದೆ. ಅವಳ ಕುತ್ತಿಗೆ ಉದ್ದವಾಗಿತ್ತು. ಊರಿನ ಜನ ಆ ಶವವನ್ನು ಅಲ್ಲೇ ಹೂತಾಕ್ಬಿಟ್ರು. ಆಮೇಲೆ ಅದು ದೆವ್ವವಾಗಿ ಬದಲಾಗಿ ಆ ಕಡೆ ಹೋಗುವವರ ಹತ್ರ ನನ್ನನ್ನು ಮದ್ವೆ ಮಾಡ್ಕೋ ಅಂತ ಕೇಳುತ್ತೆ. ಅದನ್ನು ನೋಡಿ ಹೆದರಿದ್ರೆ ಅವರ ಕಣ್ಣುಗಳನ್ನು ಕಿತ್ಕೊಳ್ಳುತ್ತೆ. ಭಯಪಡದೆ ಇದ್ರೆ ಆ ದೆವ್ವದ ರಹಸ್ಯ ಗೊತ್ತಾಗುತ್ತೆ ಅನ್ಸುತ್ತೆ. ಹೌದು ಮಗ, ಆದ್ರೆ ಭಯಪಟ್ರೆ ನಿನಗೂ ನಿನ್ನ ಕಣ್ಣು ಹೋಗುತ್ತೆ. ಪರವಾಗಿಲ್ಲ ಅಜ್ಜಿ, ನಾ ಬರೋವರೆಗೂ ನನ್ ತಮ್ಮನ ನೀನ್ ನೋಡ್ಕೋ. ಆ ದೆವ್ವಕ್ಕೆ ಒಂದ್ ಗತಿ ಕಾಣಿಸ್ತೀನಿ. ಅಜ್ಜಿಯ ಬಳಿ ಸುಬ್ಬುನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ರಾತ್ರಿಯ ಸಮಯ ಅವನು ಆ ಸಮುದ್ರದ ಬಳಿ ಹೋದ. ಡಾರ್ಲಿಂಗ್, ಡಾರ್ಲಿಂಗ್, ನಿನ್ನನ್ನೇ ಡಾರ್ಲಿಂಗ್. ತುಂಬಾ ಹ್ಯಾಂಡ್ಸಮ್ ಆಗಿದ್ಯಾ. ನನ್ನನ್ನು ಮದ್ವೆ ಮಾಡ್ಕೊಳ್ತೀಯಾ? ನೀನು ಕೂಡ ತುಂಬಾ ಸುಂದರವಾಗಿದ್ಯಾ. ಮದ್ವೆ ಅಂತ ಆದ್ರೆ ಅದು ನಿನ್ ಜೊತೆಗೇನೆ. ನಿಜವಾಗ್ಲೂ? ಹಾಗೆ ಹೇಳಿ ಸಂತೋಷವಾಗಿ ಹಿಂದೆ ತಿರುಗಿ ನೋಡಿತು ದೆವ್ವ. ಅದರ ಭಯಂಕರವಾದ ಮುಖವನ್ನು ನೋಡಿ ಕೂಡ ಶಕ್ತಿ ಹೆದರದೆ ಅದರ ಬಳಿ, ಹೌದು, ನೀನು ತುಂಬಾ ಸುಂದರವಾಗಿದ್ಯಾ. ನಿನ್ ಹೆಸರೇನು? ನಿಮ್ ಊರ ಹೆಸರೇನು? ಏನಕ್ಕೆ ನೀವು ಒಂಟಿಯಾಗಿ ಕುತ್ಕೊಂಡು ಅಳ್ತಾ ಇದೀಯಾ? ಮದುವೆ ಮಾಡ್ಕೋ ಅಂದ್ರೆ ಪ್ರಶ್ನೆ ಕೇಳ್ತಿದ್ದೀಯಾ ಏನು? ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಕಣ್ಣನ್ನು ಕಿತ್ಬಿಡ್ತೀನಿ. ಅಯ್ಯೋ, ಆ ರೀತಿ ಎಲ್ಲ ಯೋಚನೆ ಮಾಡ್ಬೇಡ. ನಾನು ಖಂಡಿತವಾಗಿ ನಿನ್ನ ಮದುವೆ ಮಾಡ್ಕೋತೀನಿ. ಆದ್ರೆ ಒಬ್ರ ಬಗ್ಗೆ ಒಬ್ರು ತಿಳ್ಕೊಬೇಕಲ್ವಾ? ನನ್ನ ಹೆಸರು ಶಕ್ತಿ. ಊರು ಹೊರವಕೊಂಡ ಸಣ್ಣ ವಯಸ್ಸಲ್ಲೇ ಅಪ್ಪ ಅಮ್ಮ ತೀರೋದ್ರು. ನಾನು ತಮ್ಮ ವ್ಯವಸಾಯ ಮಾಡ್ಕೊಂಡಿದೀವಿ. ನಿನ್ ಬಗ್ಗೆ ಹೇಳು. ನನ್ನ ಹೆಸರು ಅಪ್ಪರ್ನ. ನನ್ನ ಊರು ಈ ಸಮುದ್ರದ ಮಧ್ಯದಲ್ಲಿ ಇರುವ ನಾಗಲಂಕ. ನನ್ನನ್ನು ಕೊಂದ್ಬಿಟ್ರು. ಕೊಂದ್ಬಿಟ್ರ? ಅದು ಯಾರಂತ ಹೇಳು, ಅವ್ರಿಗೊಂದ್ ಕತಿ ಕಾಣಿಸ್ತೀನಿ. ಹೇಳ್ಬೇಕು ಅಂದ್ರೆ ನೀನು ನನ್ನನ್ನು ಮದುವೆ ಮಾಡ್ಕೊಳ್ಬೇಕು. ಇಲ್ಲಿ ನೋಡು ಅಪರ್ಣ, ನೀ ಸತ್ತೋಗಿರೋ ಆತ್ಮ, ನಾನು ಜೀವಂತ ಇರೋ ಮನುಷ್ಯ. ನಾವಿಬ್ರು ಹೇಗೆ ಮದುವೆ ಮಾಡ್ಕೊಳೋದು? ಆ ವಿಷಯ ನಂಗೆ ಗೊತ್ತು. ಆದ್ರೂ ಮದುವೆ ಮಾಡ್ಕೊಳ್ಳದೆ ನಾನು ನನ್ನ ಊರಿಗೆ ಹೋಗಕ್ಕಾಗಲ್ಲ. ಆದ್ರಿಂದ ನೀನು ನನ್ನನ್ನು ಮದುವೆ ಮಾಡ್ಕೊಳ್ಳೇಬೇಕು. ಸರಿ, ಹಾಗಾದ್ರೆ ಒಂದ್ ಕಂಡೀಷನ್. ಹಂಗ ನಾ ಮದುವೆ ಮಾಡ್ಕೊಂಡ್ರೆ ನೀ ಕುಡ್ರಾಗ್ ಮಾಡ್ದ ಎಲ್ಲರಿಗೂ ದೃಷ್ಟಿ ಕೊಡ್ಬೇಕು. ನಾನು ನನ್ನ ಸೇಡನ್ನು ತೀರಿಸಿಕೊಂಡ ಮರುಕ್ಷಣ ನನ್ನ ಆತ್ಮಕ್ಕೆ ಶಕ್ತಿ ಬಂದು ನನ್ನಿಂದ ಕುರುಡಾದವರು ಎಲ್ಲರಿಗೂ ಪುನಃ ದೃಷ್ಟಿ ಬರುತ್ತೆ. ಸರಿ, ನೀನು ಯಾರ ಮೇಲೆ ಸೇಡ್ ತೀರ್ಸ್ಕೋಬೇಕು? ನಮ್ಮದು ನಾಗಲಂಕದಲ್ಲಿ ದೊಡ್ಡ ಶ್ರೀಮಂತರ ಕುಟುಂಬ. ನಮ್ಮ ತಂದೆ ತಾಯಿಗೆ ನನ್ನನ್ನು ನನ್ನ ಅಣ್ಣನನ್ನು ಬಿಟ್ರೆ ಬೇರೆ ಯಾರೂ ಇಲ್ಲ. ಅಣ್ಣನಿಗೆ ಮದುವೆಯಾಯಿತು. ಅತ್ತೆಗೆ ತುಂಬಾ ಒಳ್ಳೆಯವಳು. ಆದ್ರೆ ಅವಳ ತಂದೆ ತಾಯಿ ಮಾತ್ರ ತುಂಬಾ ಕೆಟ್ಟವರಾಗಿದ್ರು. ಅವರಿಗೆ ನಮ್ಮ ಆಸ್ತಿಯ ಮೇಲೆ ಒಂದು ಕಣ್ಣು ಇತ್ತು. ನನಗೆ ಮದುವೆ ನಡೆದ್ರೆ ಅರ್ಧ ಆಸ್ತಿ ವರದಕ್ಷಿಣೆಯಾಗಿ ಹೋಗುತ್ತೆ ಅಂತ ನನ್ನನ್ನು ಕೊಲ್ಲುವ ಪ್ರಯತ್ನ ಮಾಡಿದ್ರು. ಅವರಿಗೆ ಸಮುದ್ರದ ಆ ಕಡೆ ಇರುವ ಜಾಗದಲ್ಲಿರುವ ಲಂಡನ್ನಲ್ಲಿ ಕೆಲಸ ಮಾಡ್ತಿರುವ ರಾಜೇಂದ್ರ ಅವರಿಗೆ ಸ್ವಂತದವರು ಅಂತ ಹೇಳಿ ನನ್ನನ್ನು ಆ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿ ಅಂತ ಹೇಳಿ ಮನೆಯವರನ್ನೆಲ್ಲ ಒಪ್ಸಿದ್ರು. ನೋಡಮ್ಮ, ಅಳಿಯ ಲಂಡನ್ ಅಲ್ಲಿ ಓದಿಯಾರಂತೆ. ಗಂಡನ ಇಂಗ್ಲಿಷಲ್ಲಿ ಡಾರ್ಲಿಂಗ್ ಅಂತ ಕರಿಬೇಕು, ಸರಿನಾ? ಅಣ್ಣ ಅತ್ತಿಗೆ ಇಬ್ರತ್ರ ಮದುವೆ ಡೇಟ್ ಫಿಕ್ಸ್ ಆದ್ಮೇಲೆ ಬರ್ಬೋದು ಅಂತ ಹೇಳಿ ನನ್ನ ಅಮ್ಮ ಅಪ್ಪ 3 ಜನನ ಮಾತ್ರ ಹಡಗಿನಲ್ಲಿ ಕರ್ಕೊಂಡು ಹೋದ್ರು. ನಾವು ತಿನ್ನೋ ಊಟದಲ್ಲಿ ವಿಷವನ್ನು ಬೆರೆಸಿದ್ರು. ನಾನು ತುಂಬಾ ಆಸೆಯಿಂದ ಕೈಯಲ್ಲಿ ಮಂಗಳಸೂತ್ರ ಇಟ್ಕೊಂಡು ನಿದ್ದೆ ಮಾಡ್ತಿದ್ದೆ. ಪ್ರಜ್ಞೆ ತಪ್ಪಿ ಬಿದ್ದಿದ್ದ ತಾಯಿ ತಂದೆ ಇಬ್ರನ್ನು ಸಮುದ್ರದಲ್ಲಿ ಹಾಕ್ಬಿಟ್ರು. ನನಗೆ ಈಜು ಚೆನ್ನಾಗಿ ಬರುತ್ತೆ ಅಂತ ಅವರಿಗೆ ಗೊತ್ತು. ಆದ್ರಿಂದ ನನ್ನ ಕುತ್ತಿಗೆಗೆ ಕಲ್ಲನ್ನು ಕಟ್ಟಿ ನನ್ನನ್ನು ಹಾಕ್ಬಿಟ್ರು. ಅಣ್ಣ ಅತ್ತಿಗೆಯ ಬಳಿ ಸಮುದ್ರದಲ್ಲಿ ನಡೆದ ಅಪಘಾತದಲ್ಲಿ ಎಲ್ಲರೂ ಸತ್ತೋದ್ರು, ನಾವು ಹೇಗೋ ತಪ್ಪಿಸ್ಕೊಂಡ್ವಿ ಅಂತ ನಂಬಿಸಿದ್ರು. ಸ್ವಲ್ಪ ದಿನಗಳ ನಂತರ ಮೀನು ಹಿಡಿಯುವ ಬಲೆಯಲ್ಲಿ ಸಿಕ್ಕಿ ಈ ಊರನ್ನು ಬಂದು ಸೇರಿದೆ. ಅವರನ್ನು ಕೊಂದು ನನ್ನ ಸೇಡು ತೀರಿಸ್ಕೊಳ್ಬೇಕು. ಆದ್ರೆ ನಮ್ಮ ಊರು ನಾಗಲಂಕದಲ್ಲಿ ಒಂದು ಆಚಾರ ಇದೆ. ಮದುವೆ ಮಾಡ್ಕೊಳ್ಳದೆ ಊರನ್ನು ಬಿಟ್ಟು ಹೊರಗೆ ಹೋದ ಹುಡುಗಿ ಆಮೇಲೆ ಮದುವೆ ಆದ್ಮೇಲೆನೆ ಊರಿಗೆ ಬರ್ಬೇಕು. ಹಾಗೆ ಮಾಡ್ಲಿಲ್ಲ ಅಂದ್ರೆ ಒಡ ಹುಟ್ಟಿದವನ ಜೀವಕ್ಕೆ ಅಪಾಯ ಇರುತ್ತೆ. ನನ್ನ ಅಣ್ಣನ ಜೀವಕ್ಕೆ ಯಾವ ಅಪಾಯನೂ ಬರಕೂಡದು. ಆದ್ರಿಂದಾನೇ ನಾನು ಎಲ್ಲರ ಹತ್ತಿರ ನನ್ನನ್ನು ಮದುವೆ ಮಾಡ್ಕೊಳ್ಳಿ ಅಂತ ಕೇಳ್ತಿದ್ದೆ. ಇವಾಗ್ಲಾದ್ರೂ ನನ್ನನ್ನು ಮದುವೆ ಮಾಡ್ಕೋ, ನಾನು ಸೇಡು ತೀರಿಸ್ಕೊಳ್ತೀನಿ. ಅಯ್ಯೋ, ನಿಂಗೆಷ್ಟು ದೊಡ್ಡ ಅನ್ಯಾಯ ಆಗಿದೆ. ನಿನ್ನ ಈಗ್ಲೇ ಮದುವೆ ಮಾಡ್ಕೊಂತೀನಿ, ಈಗ್ಲೇ ತಾಳಿ ತರ್ತೀನಿ. ಬೇಕಾಗಿಲ್ಲ. ಆ ಜಾಗದಲ್ಲಿ ಹಳ್ಳ ತೋಡು, ಅಲ್ಲೇ ನನ್ನನ್ನು ಹೂತಾಕಿದ್ದಾರೆ. ಆ ದೆವ್ವ ಹೇಳಿದ ಜಾಗವನ್ನು ಅಗೆದಾಗ ಅಸ್ಥಿಪಂಜರ ಹಾಗೂ ಅದರ ಕೈಯಲ್ಲಿ ತಾಳಿ ಇತ್ತು. ಅದನ್ನು ತೆಗೆದು ಆ ದೆವ್ವದ ಕುತ್ತಿಗೆಯಲ್ಲಿ ಕಟ್ಟಿದ.
ಆಗ ಆ ದೆವ್ವ ಅದರ ನಿಜವಾದ ರೂಪಕ್ಕೆ ಬದಲಾಯಿತು. ತಕ್ಷಣ ಅಲ್ಲಿಂದ ಮಾಯವಾಗಿ ಅವರ ಊರಿನಲ್ಲಿ ಪ್ರತ್ಯಕ್ಷವಾಯಿತು. ಮಲಗಿದ್ದ ಅತ್ತೆ ಮಾವ ಇಬ್ಬರನ್ನು ತುಂಬಾ ಕ್ರೂರವಾಗಿ ಕೊಲೆ ಮಾಡ್ತು. ಅಣ್ಣ ಅತ್ತಿಗೆ ಇಬ್ಬರ ಬಳಿ ನಡೆದ ಎಲ್ಲ ವಿಷಯವನ್ನು ಹೇಳಿ ಅಲ್ಲಿಂದ ಮಾಯವಾಯಿತು. ಆ ದೆವ್ವದಿಂದ ಕುರುಡಾಗಿದ್ದ ಎಲ್ಲ ಗಂಡಸರಿಗೂ ಪುನಃ ದೃಷ್ಟಿ ಬಂದ್ಬಿಡ್ತು. ಶಕ್ತಿ ಸುಬ್ಬು ಇಬ್ರು ಅವರ ಊರಿಗೆ ಹೋಗಿ ಸಂತೋಷವಾಗಿ ಬಾಳ್ತಿದ್ರು. ಸ್ವಲ್ಪ ದಿನಗಳ ನಂತರ, ಇಲ್ನೋಡಿ, ಹೆಂಗಿದ್ರು ನೀವೇ ಅಪರ್ಣ ಗಂಡ, ಅಂದ್ರೆ ನಾಗಲಂಕ ಜಮೀನ್ದಾರರ ಅಳಿಯ. ಆದ್ರಿಂದ ನೀವಿದನ್ನ ತಗೊಳ್ಳೇಬೇಕು. ಶಕ್ತಿ ಎಷ್ಟು ಸಲ ಬೇಡ ಬೇಡ ಅಂತ ಹೇಳಿದ್ರು ಆ ಪೆಟ್ಟಿಗೆಯ ತುಂಬ ಚಿನ್ನ ಹಾಗೂ ಅಪರ್ಣಾಳ ಫೋಟೋ ಒಂದು ಕೊಟ್ಟ. ಡಾರ್ಲಿಂಗ್, ಹೋ ಡಾರ್ಲಿಂಗ್, ನಿನ್ನನ್ನೇ ಡಾರ್ಲಿಂಗ್.